ಮಧ್ಯರಾತ್ರಿಯ ಪ್ರದಕ್ಷಿಣೆ ಅನ್ ಬಂಗಾರ ಕೆಂಚೇಗೌಡನ ಪತನ. ಭದ್ರಾವತಿಯಲ್ಲಿ ಮುದ್ದಾದ ಮುದುಕಿ ಅದೇ ದೇವಿ ಜನರನ್ನು ಉಳಿಸಿದಳು. ಆದರೆ ಕಥೆ ಇಲ್ಲಿ ಮುಗಿದಿಲ್ಲ. ಹೀಗೆ ಒಂದು ದಿನ ತನ್ನ ಕರುಣೆಯ ಕಣ್ಣಿನಿಂದ ಈ ಗ್ರಾಮವನ್ನು ಕಾಪಾಡಿಕೊಂಡು ಬಂದಿರುವ ಚೌಡೇಶ್ವರಮ್ಮ ತಾಯಿ, ಗ್ರಾಮದ ಕ್ಷೇಮ, ಜನರ ಬದುಕಿನ ಸುಖ ಶಾಂತಿ ಇವನ್ನೆಲ್ಲ ತನ್ನ ಹೊಣೆಗಾರಿಕೆಯಂತೆ ಭಾವಿಸಿಕೊಂಡಿದ್ದಳು. ತಾಯಿ ಪ್ರತಿದಿನ ಮಧ್ಯರಾತ್ರಿ ಜಗತ್ತೇ ಮೌನವಾಗಿರುವ ಸಮಯದಲ್ಲಿ, ಆಕಾಶದ ನಕ್ಷತ್ರಗಳು ಮಾತ್ರ ಸಾಕ್ಷಿಯಾಗಿರುವ ಹೊತ್ತಿನಲ್ಲಿ, ಮಿನುಗುವ ಬಿಳಿ ಕುದುರೆಯ ಮೇಲೆ ಈ ಹೊಲ್ಲಂಬಳ್ಳಿಯ ಮಣ್ಣಿನಲ್ಲಿ ಸವಾರಿ ಮಾಡುತ್ತಾ ಗ್ರಾಮವನ್ನೆಲ್ಲ ಪ್ರದಕ್ಷಿಣೆ ಹಾಕುತ್ತಿದ್ದಳಂತೆ. ಅದೇ ರಾತ್ರಿಗಳಲ್ಲಿ ಮಜ್ಜಿಗೆ ಬಾವಿಯ ಹತ್ತಿರ ಒಮ್ಮೆ ಬಂಗಾರು ಕೆಂಚೇಗೌಡನೇ ತಾಯಿಯನ್ನು ನೋಡಿದನು. ಆ ಕ್ಷಣದಲ್ಲಿ ಅವನ ಮನದಲ್ಲಿ ಒಂದು ಚಿಕ್ಕದಾದ ಅಹಂಕಾರ ಹುಟ್ಟಿತು. ದೇವಿಯೇ ನನ್ನೊಂದಿಗೆ ಮಾತನಾಡುತ್ತಾ ಹೋಗುತ್ತಿದ್ದಾಳಲ್ಲ, ನಾನು ಎಷ್ಟು ಭಾಗ್ಯವಂತ. ಗ್ರಾಮದ ಮೇಲೆ ತಾಯಿ ಎಷ್ಟೊಂದು ಕರುಣೆ ಇಟ್ಟಿದ್ದಾಳೆ ಎಂದು ಒಳಗೊಳಗೆ ತಾನೇ ವಿಶಿಷ್ಟ ಎಂದುಕೊಂಡನು. ಆ ಅಹಂಕಾರ ಅಲ್ಪವಾದರೂ ದೇವಿಯ ಕಣ್ಣಿಗೆ ತಪ್ಪಲಿಲ್ಲ. ಮುಂದಿನ ಮಧ್ಯರಾತ್ರಿ ಅವನು ಕಾದಕಾದರೂ ತಾಯಿ ಬಿಳಿ ಕುದುರೆಯ ಮೇಲೆ ಅವನಿಗೆ ಕಾಣಿಸಲಿಲ್ಲ. ರಾತ್ರಿ ಹೋದರೂ ಒಂದು ಕಿರಣವೂ ಒಂದು ಹೆಜ್ಜೆಯ ಶಬ್ದವೂ ಕೇಳಿಸಲಿಲ್ಲ. ಮರುದಿನ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಊರಿನ ಜನರು ವಿಚಿತ್ರ ದೃಶ್ಯವನ್ನು ಕಂಡರು. ಬಂಗಾರು ಕೆಂಚೇಗೌಡನ ಮನೆಯೆಲ್ಲ ಒಮ್ಮೆ ಹೊಳೆಯುತ್ತಿದ್ದ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯಗಳು, ಅವನ ಅಹಂಕಾರಕ್ಕೆ ಹೊಂದಿದ್ದ ಆ ಸಂಪತ್ತು ಎಲ್ಲವೂ ಬೆಂಕಿಯ ಹೊಳಹಿನಂತೆ ಕರಗಿ ಕಾಲುವೆಯಂತೆ ಹರಿದು ಮಣ್ಣಿನೊಳಗೆ ಇಳಿಯತೊಡಗಿದವು. ಹಳ್ಳಿಯ ಜನರು ನಿಶ್ಶಬ್ದವಾಗಿ ಆ ದೃಶ್ಯವನ್ನು ತಾವೇ ನೋಡುತ್ತ ನಿಂತರು. ಬಂಗಾರು ಕೆಂಚೇಗೌಡ ಅಂದು ತನ್ನ ತಪ್ಪಿನ ಅರ್ಥವನ್ನು ಗ್ರಹಿಸಿದನು. ತಾಯಿಯ ದಯೆ ದಾ ಭಕ್ತಿಗೆ, ದಾ ವಿನಯಕ್ಕೆ, ದಾ ಆಸರೆ ನೀಡುತ್ತದೆ. ಆದರೆ ಅಹಂಕಾರಕ್ಕೆ ಆಕೆ ಕಡೆಗಣನೆಯನ್ನೇ ಕೊಡುತ್ತಾಳೆ ಎಂಬ ಸತ್ಯವನ್ನು ಅರಿತನು. ಆ ದಿನದಿಂದ ಅವನು ಸಾಮಾನ್ಯ ಪ್ರಜೆಯಂತೆ ಬದುಕಿ ಅದೇ ವಿನಯದ ಮಣ್ಣಲ್ಲೇ ತನ್ನ ಜೀವನವನ್ನು ಮಂದನು. ಇಂದಿಗೂ ಆ ಕಾಲುವೆಯಂತೆ ಹರಿದು ಮಣ್ಣಿನೊಳಗೆ ಹೋದ ಗುರುತುಗಳು ಗ್ರಾಮದಲ್ಲಿ ಕಾಣಿಸುತ್ತವೆ ಎನ್ನುವುದು ಜನರ ನಂಬಿಕೆ. ದೇವಿಯ ದರ್ಶನ ಪಡೆದ ಭಕ್ತನು ಅಹಂಕಾರ ಬಂದಾಗ ಹೇಗೆ ದೈವದೇ ನಮಗೇ ಪಾಠ ಕಲಿಸುತ್ತದೆ ಎಂಬುದಕ್ಕೆ ಇದು ಸಾಕ್ಷಿ. ಕೊನೆ ಎಪಿಸೋಡ್ 5ನಲ್ಲಿ ದೇವಿ ಸ್ವತಃ ಗರ್ಭಗುಡಿಯ ಕಂಬಕ್ಕೆ ಕಟ್ಟಿದ್ದದ ಯುವಕನಿಗೆ ಜೀವ ಕೊಟ್ಟ ಪವಾಡ, ದೇವಾಲಯದ ನಿಯಮಗಳು, ಹುಣಸೆ ಮರದ ಬಯಕೆಗಳು ಮತ್ತು ವಾರ್ಷಿಕೋತ್ಸವದ ಭಕ್ತಿ ಸಂಭ್ರಮ. ಎಪಿಕ್ ಫಿನಾಲೆ ತಪ್ಪದೇ ನೋಡಿ. SK1208 ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಹೊಲ್ಲಂಬಳ್ಳಿಯ ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ಅಲ್ಲಿ ನಿಮಗೆ ಆದ ದಿವ್ಯ ಅನುಭವವನ್ನು ತಪ್ಪದೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಹಾಗೆ ಕಮೆಂಟ್ಸ್ನಲ್ಲಿ ನಿಮ್ಮಲ್ಲಿ ನಿಮ್ಮ ಊರಿನ ಹೆಸರು ಮತ್ತು ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ಎಂದು ಬರೆಯಿರಿ. ದೇವಿಯ ಕೃಪೆ ಎಲ್ಲರ ಮೇಲೂ ಇರಲಿ.